ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೇಲೆ ಅಪವಾದ ಮಾಡ್ತಾ ಇರ್ತಕ್ಕಂಥ ನಮ್ಮ ಶಾಸಕರ ಬಗ್ಗೆ ಇವತ್ತು ಮೀಡಿಯಾ ಕರೆದಿರೋ ಉದ್ದೇಶ, ಮೀಡಿಯಾ ಮತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ. ಇದೇ ಪ್ರದೀಪ್ ಈಶ್ವರ್ ಅವರು ಏನು ಅವರ ಚೇಳಗಳು ಅಂತ ಹೇಳಕ್ಕೆ ಬಯಸ್ತೀನಿ. ಅವರೇ ಹೇಳ್ಕೊಟ್ಟು ಮಾಡ್ತಾ ಇದ್ದಾರೋ ಇಲ್ಲ ಅವ್ರ ಚೇಳಗಳ ಕೈಯಲ್ಲಿ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ಏನು ನಮ್ಮ ಉಸ್ತುವಾರಿ ಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ ಎಳೆಯಾಗಿ ನಮ್ಮ ಚಿಮ್ಮಲ್ ನಿರ್ದೇಶಕರು ಬಿಟ್ಟಿಟ್ಟಿದ್ದಾರೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ನೀವು 2023 ಎಲೆಕ್ಷನ್ ಮುಂಚೆ ನಮ್ಮ ಸಚಿವರಾದ MC ಸುಧಾಕರಣ್ಣ ಅವ್ರ ಮನೆಗೆ ಹೋಗಿ ಬರ್ತ್ಡೇ ನೆಪದಲ್ಲಿ ನೀನು ಎಲ್ಲ ನಾಟಕಗಳು ಎಲ್ಲರಿಗೂ ಗೊತ್ತಿದೆ. ಆಗಲೇ ಮಿಲ್ಟನ್ ಹೆಗ್ಡೆ ಹೇಳ್ದಂಗೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೇನೋ. ನೀನು ನಾಟಕ ಆಡ್ಕೊಂಡು ಹೆಂಗೆ ಬರ್ತ್ಡೇ ನಾನು ನಿನಗೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ಯಾರನ್ನಾದ್ರೂ ಕ್ಯಾಂಡಿಡೇಟ್ ಮಾಡಿ ನಾನು ಗೆಲ್ಲಿಸ್ಬಿಡ್ತೀನಿ, ಇಷ್ಟು ದುಡ್ಡು ನಾನೇ ಕೊಡ್ತೀನಿ ಅಂತೇಳಿ ಅವ್ರಿಗೆ ಚಮಕ್ ಕೊಟ್ಟು ಅವ್ರನ್ನ ಮುಂಪುರು ಮಾಡಿ ನಮ್ಮ ಮಿನಿಸ್ಟ್ರಿಗೆ ಯಾರು ಕ್ಯಾಂಡಿಡೇಟ್ ತರಬೇಕು ಅನ್ನೋದೆಲ್ಲ ಅವರು ಪ್ಲಾನಲ್ಲಿದ್ದರೆ ನೀನು ಹೋಗಿ ನಾಟಕ ಆಡಿ ಅವ್ರ ಹತ್ರ ನಾಟಕ ಆಡಿಬಿಟ್ಟು ಕಾಲು ಕೈ ಇಟ್ಕೊಂಡ್ಬಿಟ್ಟು B ಫಾರಮ್ ತಗೊಂಡು ಬರೋದಕ್ಕೆ ನಮ್ಮ ಎಲ್ಲ ಏನು ಈ ಬೆಂಗಳೂರು ಬಾಯ್ಸ್ ಅಂತ ಈ ಬೆಂಗಳೂರು ಬಾಯ್ಸ್ ಅಂತ ಇದ್ದಿದ್ರೆ ನಿನಗೆ B ಫಾರಮ್ಮೇ ಬರ್ತಾ ಇರಲಿಲ್ಲ. ನಮ್ಮ ಚಿಕ್ಕಬಳ್ಳಾಪುರದ ಬೆಂಗಳೂರು ಬಾಯ್ಸ್ ಅಂತೇಳಿ ಪಾಪ GH ನಾಗರಾಜಣ್ಣ ಅವ್ರ ಮಗ ಶ್ಯಾಮು ಅವರು ಇಲ್ಲಿ ಪಕ್ಷಕ್ಕೆ ಬಂಡವಾಳ ಹಾಕಿ ಹಂಗೋ ಹೆಂಗೋ ಪಕ್ಷ ನಡ್ಸ್ಕೊಂಡು ಬರ್ತಾಯಿದ್ರು. ಈ ಬೆಂಗಳೂರು ಬಾಯ್ಸ್ ಅಂತೇಳಿ ಯಾರು ಚಳಾಗ ಮಾತು ಕೇಳ್ಕೊಂಡು ನಿನ್ನ ಹಿಂದೆ ಯಾವನು 3 ಜನ ಇರಲ್ಲ. ಏನು ನಿನ್ನ ಹಿಂದೆ ಇದ್ದಾರೆ, ಯಾವನಾದರೂ ಒಬ್ಬನ ಎಲೆಕ್ಟೆಡ್ ಆಗಿದ್ದಾನ? ಯಾವನೇ ಆಗಲಿ ನಿನ್ನ ಜೊತೆ ಇರೋನು ಎಲೆಕ್ಟೆಡ್ ಪರ್ಸನ್ ಯಾರಾದರೂ ಇದ್ರೆ ಹೇಳಿ. ಜನಪ್ರತಿನಿಧಿ ಆಗಿರೋನು ಯಾರಾದರೂ ಇದ್ದಾರಾ? ಎಲ್ಲ ಬೊಕ್ಕಿಟ್ ಇಟ್ಕೊಂಡು ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ಕೊಳ್ಳೋರು ಎಲ್ಲ ಅಪ್ಪಗಳಿಗಳು 4-5 ಕೇಸ್ಗಳು ಹಾಕ್ಕೊಂಡು ಸರೌಡಿಗಳು ನಿನ್ನ ಜೊತೆ ಇರೋದು ಒಂದು. ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, ನಮ್ಮ MC ಸುಧಾಕರಣ್ಣ ಅವ್ರ ಬಗ್ಗೆ ಏನು ಈ ಮೀಡಿಯಾದಲ್ಲಿ ಬಂದಿರೋದಕ್ಕೆ ಇದೇ JD ಗಾರ್ಡನ್ ಹೋಟ್ಲು ಸಾದಳ್ಳಿ ಗೇಟಲ್ಲಿ ಅಣ್ಣ ನಮ್ಮ ಚಿಕ್ಕಬಳ್ಳಾಪುರದವರೆಲ್ಲ ಲೀಡರ್ಗಳು ಇದು ಮೀಟಿಂಗಲ್ಲಿ, ಅಣ್ಣ ಸರಿ ಇಲ್ಲ ಅಣ್ಣ, ಬೇಡಣ್ಣ, ನನ್ನ ಮಾತು ಕೇಳಿ ನಿಮಗೆ ಶೋಭೆ ತರಲ್ಲಣ್ಣ ಇವರು ಅಂತೇಳಿ ನಾವೆಲ್ಲ ಹೇಳಿದ್ರು ಪಾಪ ಅಯ್ಯಪ್ಪ ಇಲ್ಲಪ್ಪ ನನ್ನ ಮಾತು ಕೇಳ್ರಿ ಸದ್ಯ ದಯವಿಟ್ಟು ನನ್ನ ಮಾತು ಒಂದೇ ಒಂದು ಸತಿ ಕೇಳಿ. ಎಲ್ಲ ಗೊತ್ತಿರೋರಿದ್ರೆ ಅವ್ನು ಸೋಲ್ಸೋಕ್ಕಾಗಲ್ಲ. MP ಸುಧಾಕರ್ನ ಏನು ಗೊತ್ತಿಲ್ಲದೆ ಇರೋ ಒಂದು ರಾಜಕಾರಣಕ್ಕೆ ತಂದ್ರೇ ಗೆಲ್ಸೋಕ್ಕಾಗೋದು. ದಯವಿಟ್ಟು ನನಗೆ ಈ ಸಹಕಾರ ಕೊಟ್ಟು ನೀವೆಲ್ಲ ನನ್ನ ಜೊತೆ ನಾನು ಹೇಳಿದ ಮಾತು ಒಪ್ಕೋಬೇಕಂದಾಗ ಸರಿ ಅಣ್ಣ ಅಂತೇಳಿ ಎಲ್ಲ ಮುಖಂಡರು ಸಹ ಸೇರಿ ಒಮ್ಮತದಿಂದ ಆಯಿತು ಅಂತೇಳಿ ನಿನಗೆ ಕರ್ಕೊಂಡು ಬಂದು ಒಂದು ಹಳ್ಳಿ ಚೀಮ್ನಹಳ್ಳಿ ಚಿಲ್ಮೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ಲಿ. ಇವತ್ತು ನಾವು ರಾಜಕೀಯದಲ್ಲಿ ನಿವೃತ್ತಿ. ಚೀಮ್ನಹಳ್ಳಿ ಚಿಲ್ಮೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ಲಿ, ನಾವು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಮಾಡ್ತೀವಿ. ಒಂದು ಅಜ್ವಾರ ಎಲ್ಲ ಡೊಂಗಿನೇ ಎಲ್ಲ ಆಕ್ಸಿಡೆಂಟ್ ಆದ್ರೆ ಅಲ್ಲೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಪಾಪ ಸಾಂಶನಹಳ್ಳಿಯಲ್ಲಿ ಬೂತ್ ಏಜೆಂಟ್ ಇರಲಿಲ್ಲ, ಪ್ರಭಾಕರ್ ಅಂತೇಳಿ ಉನ್ನಗಲ್ ಹತ್ರ ಸತ್ತೋದ. ಸಾಂಶನಹಳ್ಳಿಯಲ್ಲಿ ದೊಡ್ಡಪಲ್ಗುರ್ಕಿ ಪಂಚಾಯತಿ ಅಲ್ಲೇನಾಯ್ತು, ಬಂದ ಅಣ್ಣ ನೀ ಬಿಡ್ಲಿಕ್ಕೆ ಅಮ್ಮ ನೀ ಮೆಡಿಕಲ್ ಕಾಲೇಜ್ ಇಲ್ಲ ಡ್ಯೂಟಿ, ನೀ ಬಿಡ್ಲಿಕ್ಕೆ ನೇನು ಸುಸ್ಕೊಂಡ ಚಪ್ಪಿಸ್ತಾ ಅಂತ ಹೇಳ್ದ. ಅವ್ರ ಪಾಪ ಬಾಯಿ ಪಡ್ಕೊತಾ ಇದ್ದಾನೆ. ಪಾಪ ಒಬ್ಬನ ಊರಲ್ಲಿ ಇದ್ದಿದ್ದೇ ಅವನು ಆ ಹುಡುಗಿಂದ ಪೆದ್ಪೆಲ್ಗುರ್ಕಿ ಪಂಚಾಯತಿಯಲ್ಲಿ ಪೆದ್ಪೆಲ್ಗುರ್ಕಿ ಗ್ರಾಮದಲ್ಲಿ ಅವನ ಪಾಪ ಸತ್ತೋದ ಉನ್ನಗಲ್ ಹತ್ರ ಆಕ್ಸಿಡೆಂಟ್ ಆಗಿ. ಅವ್ನ ಮನೆಗೆ ಹೋದೆ, ಎಲ್ಲ ತಪ್ಪು ಆಶ್ವಾಸನೆಗೆ ಕೊಟ್ಟೆ, ಏನು ಮಾಡಿಲ್ಲ ಬಿಡಿ. ಅದಾಯಿತು, ಅಜ್ವಾರ ಆಯಿತು, ಈ ಥರ ಅನಾಥಗಳು ಎಷ್ಟು ಜನ ಆಯಿತು ಅವೆಲ್ಲ ಹೇಳೋಕ್ಕೆ ಆಗಲ್ಲ ಬಿಡಿ. ಸುಮ್ಮನೆ ಇಷ್ಟಿದೆ ಜಾಸ್ತಿ ಇದೆ ಪಟ್ಟಿ ಹೇಳೋದಕ್ಕೆ. ಇವಾಗ ಸದ್ಯಕ್ಕೆ ನಮ್ಮ ಮಿನಿಸ್ಟ್ರ್ ಮೇಲೆ ಬಂದಿರೋದು ಮಾತ್ರ ಇದು ಕೌಂಟ್ರ್ ಅಷ್ಟೇ. ಮಿನಿಸ್ಟ್ರಿಗೆ ನೀನು ಹೇಳ್ತಾ ಇದೆಯಲ್ಲ, ಒಂದು ಯಾರಾದರೂ ಸಹಾಯ ಮಾಡಿದವ್ರಿಗೆ ಒಂದು ಸ್ವಲ್ಪ ಕೃತಜ್ಞತೆ ಇರಬೇಕು. ಅದು ಬಿಟ್ಬಿಟ್ಟು ನೀನು ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ಹಿಂದೆಯಿಂದ ಮಾಡೋಕ್ಕೆ ಹೋದರೆ ನಿಂದೆಲ್ಲ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಎಲ್ಲ ನೀನೇನೇನು ಮಾಡ್ತಾ ಇದೀಯಾ, ನೀನೇನೇ ಸರ್ಕಾರ ಇದೆ ಇವಾಗ ಎಲ್ಲ ಸಹ ನಿನ್ನ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೈಕಮಾಂಡು ತಗೊತಾ ಇರ್ತದೆ, CM ಆಫೀಸ್ಗೆ ಹೋಗ್ತಾ ಇರ್ತದೆ, ಡೆಪ್ಟಿ CM ತಗೊತಾ ಇರ್ತಾರೆ. ನಿನಗೆ ಗ್ರಾಂಟ್ 3 ಕೋಟಿ ರೂಪಾಯಿ ಗ್ರಾಂಟದು ಬೂಸಿ ಬುಗುಡ ಹೇಳ್ಕೊಂಡು ಯಾರು ಗೊತ್ತಾಗಲ್ಲ. ರಾಜಕಾರಣದಲ್ಲಿ 32 ಇಲಾಖೆ ಮಂತ್ರಿಗಳಿದ್ದಾರೆ. ಒಬ್ಬೊಬ್ರ ಹತ್ರ ಹೋದ್ರೆ ಸರ್ 100 ಕೋಟಿ ಕೊಡ್ತಾರೆ. ಒಬ್ಬೊಬ್ರ ಹತ್ರ 32 ಇಲಾಖೆಗಳಲ್ಲಿ ಹೋಗಿ 10 ಜನ ಬಿಟ್ಬಿಡ್ರಿ, 20 ಜನ ಮಂತ್ರಿಗಳ ಹತ್ರ ಹೋದ್ರೆ ಸರ್ ಬೆಳಗ್ಗೆ ಹೋಗಿ ಒಂದು ಲೆಟರ್ ಕೊಟ್ಟರೆ 5 ಕೋಟಿ ಕೇಳಿದ್ರೆ 2 ಕೋಟಿ ಆದರೂ ಕೊಡ್ತಾರೆ. 20 ಜನ ಕೊಟ್ಟರೆ ಎಷ್ಟಾಯಿತು? 40 ಕೋಟಿ ಆಯಿತು. 2 ಕೋಟಿ ಕೊಟ್ಟರೆ ಯಾವುದೋ ಪುಡುಗೋಶಿಯಲ್ಲಿ 3 ಕೋಟಿ ರೂಪಾಯಿ ಹೇಳ್ಕೊಂಡು ಸುಮ್ಮನೆ ನೀನು ಡೋಂಗಿ ಮಾಡ್ಕೊಂಡು ಹೇಳ್ತಾ ಇದ್ರೆ
ನಮಗೆ ಇನ್ನೂ ಜಾಸ್ತಿ ಇದೆ ಸರ್. ಇದ್ರ ಬಗ್ಗೆ ನಮ್ಗೆ ಆಗ್ತಾ ಇಲ್ಲ. ಇವಾಗ ಸದ್ಯಕ್ಕೆ ಇಷ್ಟು ಮುಕ್ತಾಯ ಮಾಡ್ತೀವಿ. ಜಾಸ್ತಿ ಇದೆ, ವೇಟ್ ಮಾಡಿ ಆಗ್ತಾ ಇದ್ದೀನಿ. ಇದು MC ಸುಧಾಕರ್ ಅವರ ಬಗ್ಗೆ ನೀನು ಹೇಳಿರೋದಕ್ಕೆ ಒಂದೇ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. 2028 ಎಲೆಕ್ಷನ್ ಬರುತ್ತೆ. 2028 ಆದಮೇಲೆ ನೀನು ಎಲ್ಲಿ ಹೇಳಿದ್ರೆ ಅಲ್ಲೂ ನಾನು ಒಬ್ಬ ಜನಪ್ರತಿನಿಧಿ ಪಂಚಾಯತ್ ಮೆಂಬರ್ ಆಗಿದ್ದೀನಿ. 5 ವರ್ಷ ಆಯಿತು, ನನ್ನ ಟರ್ಮ್ ಮುಗಿದು. 28 ಆದಮೇಲೆ ನೀನು ಎಲ್ಲಿ ಹೇಳಿದ್ರೆ ಅಲ್ಲಿ ನಾನು ಎಲೆಕ್ಷನ್ ನಿನ್ನ ಮೇಲೆ ನಿಲ್ತೀನಿ. ನೀನು ಗೆಲ್ತೀನಿ, ನಾನು ಗೆಲ್ತೀನಿ, ನೋಡ್ಬೇಡ. ಡೈರೆಕ್ಟ್